ಇನ್ನು ಸಂಪುಟಕ್ಕೆ ಸಿಗ್ನಲ್ ಬೆನ್ನಲ್ಲೇ ಗರಿಗೆದರದಂತ ರಾಜಕೀಯ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಹಲವು ನಾಯಕರಿದ್ದಾರೆ. ಒಂದು ದೊಡ್ಡ ಲಿಸ್ಟೇ ಇದೆ. ಬೇಳೂರು ಗೋಪಾಲಕೃಷ್ಣ, ಬಿಕೆ ಹರಿಪ್ರಸಾದ್, ಎನ್ ಎ ಹ್ಯಾರಿಸ್, ಸಲೀಂ ಅಹಮದ್, ಆರ್ ವಿ ದೇಶಪಾಂಡೆ, ನಾಗೇಂದ್ರ, ಎಂ ಕೃಷ್ಣಪ್ಪ, ಮಾಗಡಿ ಬಾಲಕೃಷ್ಣ, ಲಕ್ಷ್ಮಣ್ ಸವದಿ, ಎಸ್ ಪೊನ್ನಣ್ಣ, ರಿಜ್ವಾನ್ ಅರ್ಷದ್, ಶಿವಲಿಂಗೇಗೌಡರು, ರೂಪಕಲಾ ಶಶಿಧರ್, ಮಾಲೂರು ನಂಜೇಗೌಡ ಸೇರಿ ಹಲವು ನಾಯಕರು ಕಣ್ಣಿಟ್ಟಿದ್ದಾರೆ. ಸಂಪುಟಕ್ಕೆ ಸಿಗ್ನಲ್ ಬೆನ್ನಲ್ಲೇ ಗರಿಗೆದರದಂತ ರಾಜಕೀಯ ಇಷ್ಟೇ ಸರ್. ಯಾಕೆ ಇವನ್ ಮೊದಲ ಬಾರಿ ಗೆದ್ದಿರುವಂತ ಪ್ರದೀಪ್ ಈಶ್ವರ್ ಕೂಡ ಮೊನ್ನೆ ಹೇಳ್ತಾ ಇದ್ರು ಇತ್ತೀಚೆಗೆ, ನೋಡ್ತಾ ಇರಿ ರಾಜಭವನದಲ್ಲಿ ಅಂತ. ಯಾಕಂದ್ರೆ ಸಮುದಾಯವಾರು ಕೂಡ ಕೆಲವರು ಲೆಕ್ಕಾಚಾರ ಹಾಕ್ತಿದ್ದಾರೆ. ನಮ್ಮ ಸಮುದಾಯದಿಂದ ನಮಗೆ ಕೊಡಬೇಕು. ಮಹಿಳಾ ಕೋಟದಲ್ಲಿ ಕೆಲವರು ವೆಯ್ಟ್ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರ ಕೋಟ ಅಂತ ಬಂದಾಗ ಅಲ್ಲೂ ಕೂಡ ಒಂದಷ್ಟು ನಾಯಕರುಗಳು ನಾವು ಮಿನಿಸ್ಟರ್ ಆಗ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಹಾಗೆ ಬಹಳಷ್ಟು ಕ್ಯಾಲ್ಕುಲೇಷನ್. ಇನ್ನು ಕ್ಷೇತ್ರವಾರು, ಆ ಒಂದು ಪ್ರದೇಶವಾರು ನಮಗೆ ಮಾನ್ಯತೆ ಸಿಗಬೇಕು ಅಂತ. ಇನ್ನು ಕೆಲವರು ಕಾಂಗ್ರೆಸ್ಗೆ ಬಂದಿರುವಂಥವ್ರು, ವಲಸೆ ಬಂದಿರುವಂಥ ನಾಯಕರಿಗೂ ಕೂಡ ಒಳ್ಳೆ ಟೈಮ್ ಶುರುವಾಗುತ್ತೆ, ಈ ಗಜಕೇಸರಿ ಯೋಗ ಶುರುವಾಗುತ್ತೆ ಅಂಥದ್ದೆಲ್ಲವೂ ಕೂಡ ಮಾತನಾಡಿರೋದು ನಾವು ಗಮನಿಸಿದ್ದೀವಿ. ಆದರೆ ಯಾರಿಗೆ ಮಣೆ ಹಾಕುತ್ತೆ, ಹೇಗಿದ್ದನ್ನು ಬ್ಯಾಲೆನ್ಸ್ ಮಾಡ್ತಾರೆ? ಯಾಕಂದ್ರೆ ಇರುವಂಥ ಸ್ಥಾನಗಳು ಎಷ್ಟು, 8ರಿಂದ 12 ಅಂತ ಸದ್ಯಕ್ಕೆ TV9ಗೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಇದೀಗ ಸಂಪುಟ ಪುನರ್ರಚನೆ, ಆಗಲೇ ಹೇಳ್ತಾ ಇದ್ದೆ ನಾನು, ಒಂದರ ಅಂತ್ಯ ಮತ್ತೊಂದರ ಆರಂಭ. ಬಿಹಾರ ಎಲೆಕ್ಷನ್ ಮುಗೀತು, ಈಗ ಕರ್ನಾಟಕದ ಕಥೆ ಏನು ಅಂತ. ಜೊತೆಗೆ ಪುನರ್ರಚನೆ ಅನ್ನೋದು ಯಾವುದೇ ಸಂದರ್ಭದಲ್ಲೂ ಕೂಡ ಬಹಳ ಈ ಜೇನುಗೂಡಿಗೆ ಕೈ ಹಾಕಿದ ಹಾಗೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಲಿಸ್ಟ್ ಹೇಗಿದೆ ಆಕಾಂಕ್ಷಿಗಳದ್ದು ಪ್ರಸನ್ನ? ಅವಿನಾಶ್, ಸಚಿವ ಸಂಪುಟ ಪುನರ್ರಚನೆ ಏನು ಸಿದ್ದರಾಮಯ್ಯನವರಿಗೆ ಅತ್ಯಂತ ಸುಲಭದ ಕೆಲಸ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ 7ರಿಂದ 8 ಬಾರಿ ಗೆದ್ದಂತಹ ಹಿರಿಯ ಶಾಸಕರು ಕಳೆದ ಬಾರಿಗೆ ಸಚಿವ ಸ್ಥಾನ ಸಿಗದೇನೆ ವಂಚಿತರಾಗಿದ್ದಾರೆ. ಅವರೆಲ್ಲರೂ ಕೂಡ ಈಗ 2ನೇ ಅವಧಿಯಲ್ಲಿ ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆ ಹಿರಿತಲೆಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, 2028ರ ಚುನಾವಣೆಯ ದೃಷ್ಟಿಯಿಂದ ಹೊಸ ಮುಖಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ಕ್ಯಾಲ್ಕುಲೇಷನ್ ಬಗ್ಗೆ ಹೈಕಮಾಂಡ್ ನಾಯಕರು ಪ್ರಾಥಮಿಕವಾಗಿ ಸಿದ್ದರಾಮಯ್ಯನವರ ಬಳಿ ಮಾತನಾಡಿದ್ರು. ಅಂದ್ರೆ ಮೊದಲ ಬಾರಿ ಗೆದ್ದಂತವರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟು ಒಂದಷ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿಕೊಂಡು ಹೊಸ ಫೇಸ್ ಯಾರು ಅಗ್ರೆಸಿವ್ ಆಗಿದ್ದಾರೆ, ಪಕ್ಷವನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಈ ಎರಡರ ಬ್ಯಾಲೆನ್ಸ್ ಅನ್ನ ಮಾಡುವಂತದ್ದು ಇದೀಗ ಬಹುದೊಡ್ಡ ಸವಾಲಾಗಿ ಪರಿಣಮಿಸುವಂತ ಸಾಧ್ಯತೆಗಳಿದಾವೆ. 1-2 ದಿನದಲ್ಲಿ ಇದು ಮುಗಿದು ಹೋಗುವಂತ ಕೆಲಸವಲ್ಲ. ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 4-5 ಜನ ಹಿರಿಯ ಶಾಸಕರಿದ್ದಾರೆ. 140 ಶಾಸಕರು ಕಾಂಗ್ರೆಸ್ಗೆ ಗೆದ್ದಿರುವಂತಹ ಕಾರಣಕ್ಕೋಸ್ಕರ ಸಾಕಷ್ಟು ಮಂದಿಗೆ ಈ ಬಾರಿ ತಮಗೆ 2ನೇ ಅವಧಿಗೆ ಅವಕಾಶವನ್ನ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದಾವೆ. ಒಂದು ಕಡೆ ಸಮುದಾಯದಲ್ಲೂ ಕೂಡ ಸಾಕಷ್ಟು ಮಂದಿ ಗೆದ್ದವರಿದ್ದಾರೆ. ಉದಾಹರಣೆಗೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಎನ್ ಎ ಹ್ಯಾರಿಸ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ, ಯುಟಿ ಖಾದರ್ ಅವರು ಸ್ಪೀಕರ್ ಸ್ಥಾನದಿಂದ ಹೊರಬಂದು ಸಚಿವ ಸ್ಥಾನವನ್ನ ಕೇಳ್ತಾ ಇದ್ದಾರೆ. ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ತನಗೆ ಪ್ರಾತಿನಿಧ್ಯವನ್ನ ಸಲೀಂ ಅಹಮದ್ ಅವರು ಕೇಳ್ತಾ ಇದ್ದಾರೆ. ಈ ರೀತಿ ಒಂದೊಂದು ಸಮುದಾಯದಲ್ಲೂ ಕೂಡ ಕನಿಷ್ಠ 5ರಿಂದ 6 ಬಾರಿ ಗೆದ್ದಂತಹ ಹಿರಿಯ ಶಾಸಕರಿದ್ದಾರೆ, ಅನುಭವಿಗಳಿದ್ದಾರೆ. ಇವ್ರನ್ನ ಹೇಗೆ ಅಕಾಮಡೇಟ್ ಮಾಡುವಂತದ್ದು ಅನ್ನುವಂಥದ್ದು ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಮತ್ತೆ ಈಗಾಗಲೇ ಯಾರು ಹಿರಿಯರು ಸಚಿವ ಸಂಪುಟದಲ್ಲಿದ್ದಾರೆ ಅವರು ತಾವು ಪಕ್ಷ ಸಂಘಟನೆಗೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಸರ್ಕಾರವನ್ನ ಯಾರು ಫೇಸ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಹೀಗಾಗಿ ನೇರವಾಗಿ ಇಡೀ ಸಂಪುಟವನ್ನ ಬದಲಾಯಿಸೋದಕ್ಕೆ ಸಾಧ್ಯವಾ ಅನ್ನೋ ಬಗ್ಗೆ ಇನ್ನಷ್ಟೇ ಒಂದಷ್ಟು ಫಾರ್ಮುಲಾಗಳನ್ನ ಇಟ್ಕೊಂಡು, ಪರ್ಮ್ಯುಟೇಷನ್ ಕಾಂಬಿನೇಷನ್ ಇಟ್ಕೊಂಡು ಸಮುದಾಯವಾರು ಅವಕಾಶಗಳನ್ನ ಕೊಡ್ಬೇಕಾಗತ್ತೆ, ಜಿಲ್ಲಾವಾರು ಪ್ರಾತಿನಿಧ್ಯವನ್ನ ಗಮನಿಸಬೇಕಾಗತ್ತೆ. ಉದಾಹರಣೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5ಕ್ಕೆ 5 ಶಾಸಕರು ಕೂಡ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ. ಆದ್ರೆ ಅಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಸಚಿವ ಸ್ಥಾನವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಜಿಲ್ಲಾವಾರು ಪ್ರಾತಿನಿಧ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಗಮನವನ್ನ ಹರಿಸಬೇಕಾಗಿದೆ. ಮತ್ತು ಕೆಲವು ಜಿಲ್ಲೆಗಳಲ್ಲಿ ಕೇವಲ 2ರಿಂದ 3 ಮಂದಿ ಕಾಂಗ್ರೆಸ್ ಶಾಸಕರಿದ್ರೆ ಅವರೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಸೇರ್ಕೊಂಡಿದ್ದಾರೆ. ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ ಮತ್ತು ರೆಹಮಾನ್ ಖಾನ್ ಇಬ್ಬರೇ ಇರೋದ್ರಿಂದಾಗಿ ಅವ್ರನ್ನ ಯಾರಲ್ಲಿ ಒಬ್ಬರನ್ನ ಕೈ ಬಿಡಬೇಕಾಗುತ್ತೆ, ಬಹುತೇಕ ರಹೀಂ ಖಾನ್ ಅವ್ರನ್ನ ಕೈ ಬಿಡುವಂತ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಈ ರೀತಿಯ ಕೆಲವು ಕಾಂಬಿನೇಷನ್ಗಳ ಬಗ್ಗೆ ಒಂದಷ್ಟು ವರ್ಕೌಟ್ ಮಾಡಬೇಕಾಗುತ್ತೆ. ಜೊತೆಗೆ ಬೆಂಗಳೂರಿನ ಪ್ರಾತಿನಿಧ್ಯ ಕಳೆದ ಬಾರಿ ಸಚಿವ ಸಂಪುಟ ರಚನೆಯಾದಾಗ ಹೆಚ್ಚು ಸ್ಥಾನಗಳನ್ನ ಬೆಂಗಳೂರು ಭಾಗಕ್ಕೆ, ಹಳೆಮೈಸೂರು ಭಾಗಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಅವಕಾಶವನ್ನ ಕೊಡಬೇಕು ಅನ್ನುವಂತ ಆಗ್ರಹ ಕೂಡ ಇದೆ. ಅದನ್ನ ಬ್ಯಾಲೆನ್ಸ್ ಮಾಡುವಂತದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಮತ್ತು ಹಾಗೆ ಸಂಪರ್ಕದಲ್ಲಿ ನಾನು ಮಾತಾಡ್ತೀನಿ ನಿಮ್ಮನ್ನ. ಈಗ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ನೆನೆ ಅಷ್ಟೇ ಬಿಹಾರದ ಎಲೆಕ್ಷನ್ ಮುಗ್ದಿದೆ. ಬಿಹಾರ ಎಲೆಕ್ಷನ್ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ, ನಿರೀಕ್ಷೆ ಮಾಡಬಹುದು ಅನ್ನೋ ಮಾತುಗಳಿದ್ವು. ಈ ನಡುವೆ ರಾಹುಲ್ ಗಾಂಧಿ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಂಪುಟ ಪುನರ್ರಚನೆಗೆ ಅನ್ನೋ ವಿಚಾರ. ಸೊ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ಪ್ರಮೋದ್? ಅವಿನಾಶ್, ಈಗ ರಾಜ್ಯದ ಬೆಳವಣಿಗೆ ನಿಧಾನವಾಗಿ ಗರಿಗೆದಿರ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುನರ್ರಚನೆ ವಿಚಾರವನ್ನು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಮಾತನಾಡದೇ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಎಲ್ಲ ವಿಚಾರವನ್ನು ಹೇಳದೇ ಇದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮಾತನಾಡಿ ಅನ್ನುವಂಥ ಮಾತನ್ನು ಅಥವಾ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತನಾಡಿ ಆನಂತರ ಯಾವ ರೀತಿಯಂಥ ನಿರ್ಧಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಇಲ್ಲಿ ಎರಡು ವಿಚಾರ ಇದೆ. ಒಂದು, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಭೇಟಿ ಆದ ತಕ್ಷಣಕ್ಕೆ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಈ ಸದ್ಯಕ್ಕೆ ಅಂತಹ ಒಂದು ಮಾಹಿತಿ ಇಲ್ಲ. ಅಂದರೆ ಈಗ ಏಕಾಏಕಿ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾಹಿತಿ ಇಲ್ಲ. ಬದಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ನೀವು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ. ಅಂದರೆ ಸಂಪುಟ ವಿಸ್ತರಣೆ ವಿಚಾರವಾಗಿ ಅಥವಾ ಪುನರ್ರಚನೆ ವಿಚಾರವಾಗಿ, ಪ್ರಮುಖವಾಗಿ ಪುನರ್ರಚನೆ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ AICC ಅಧ್ಯಕ್ಷರು ಕೂಡ ಇದ್ದಾರೆ. ಹೀಗಾಗಿ ಅವ್ರ ಜೊತೆಗೆ ನೀವು ಮೊದಲು ಮಾತಾಡಿ ಆನಂತರ ಯಾವ ರೀತಿಯಂಥ ನಿರ್ಧಾರವನ್ನು ಮಾಡಬೇಕು ಅಂತ. ಅಂದರೆ ಇದು ಮೊದಲ ಆರಂಭ ಆಗಿದೆ. ಅಂದರೆ ವಿಚಾರ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಪುನರ್ರಚನೆ ವಿಚಾರವನ್ನು ಯಾವ ರೀತಿ ಮಾಡಬೇಕಾ ಬೇಡವಾ ಇದೆಲ್ಲವೂ ಕೂಡ ಈಗ ಮೊದಲ ಹಂತದಲ್ಲಿದೆ, ಆರಂಭಿಕ ಹಂತದಲ್ಲಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತನಾಡಿದ ಬಳಿಕ ಒಂದು ಲೀಸ್ಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಅತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಕೆ ಸಂಪುಟ ವಿಸ್ತರಣೆಗೆ ಹೋಗೇ ಬಿಡೋಣ ಅಂತ ಹೇಳಿದ್ರೆ ಬೇರೆ ವಿಚಾರ. ಅಫ್ಕೋರ್ಸ್ ಆಗ ಸಿದ್ದರಾಮಯ್ಯನವರು ಕೂಡ ಖಂಡಿತವಾಗ್ಲೂ ಅವ್ರದ್ದೇ ಅಂತ ಲೀಸ್ಟ್ ಕೊಡ್ತಾರೆ. ಅತ್ತ DK ಶಿವಕುಮಾರ್ ಅವರು ಕೂಡ ಲೀಸ್ಟ್ ಕೊಡ್ತಾರೆ. ಅತ್ತ DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಅವರನ್ನ ಕನ್ಸಿಡರೇಷನ್ ತಗೋಬೇಕಾಗತ್ತೆ. ಯಾಕೆಂದರೆ KPCC ಅಧ್ಯಕ್ಷರು ಕೂಡ ಇದ್ದಾರೆ. ಅಧ್ಯಕ್ಷರನ್ನ ಬಿಟ್ಟು ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪ್ರಿರೋಗೇಟಿವ್ ಆಗಿದ್ದರೂ ಕೂಡ ಸಹಜವಾಗಿ ಪಕ್ಷವೂ ಕೂಡ ಒಂದಿಷ್ಟು ಹೆಸರುಗಳನ್ನು ಕೊಡುತ್ತೆ. ಹೀಗಾಗಿ ಅಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಲೀಸ್ಟನ್ನು ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಮಾತುಕತೆ ಸೋಮವಾರ ಆಗುವಂಥ ನಿರೀಕ್ಷೆ ಇದೆ. ಸೋಮವಾರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮೀಟಿಂಗ್ ಆದ ಬಳಿಕ ಒಂದು ಚಿತ್ರಣ ಸಿಗುತ್ತೆ ಅಂತ ಮಾಹಿತಿ ಇದೆ. ಒಂದು ವೇಳೆ ಆ ಒಂದು ಸಭೆಯಲ್ಲಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರು ಒಂದು ವೇಳೆ ಮಾತುಕತೆ ಮಾಡಿದ್ರೆ ಸೋಮವಾರ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸಂಪುಟ ವಿಸ್ತರಣೆ ಕಾಲಮಿತಿ ಏನಾದ್ರು ಫಿಕ್ಸ್ ಆಗುತ್ತಾ ಅಥವಾ ಇನ್ನೊಂದೆರಡು ಮೂರು ಸುತ್ತಿನ ರೌಂಡ್ಗಳಲ್ಲಿ ಮಾತುಕತೆ ಆಗಬೇಕಾ ಅಥವಾ ನೀವು ನಮಗೆ ಲೀಸ್ಟ್ ಕೊಟ್ಟು ಹೋಗಿ ಆಮೇಲೆ ಅಂತಿಮ ನಿರ್ಧಾರವನ್ನು ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ. ಇದೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಯಾಕಂದರೆ MLC ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅಥವಾ MLCಗಳ ನಾಮನಿರ್ದೇಶನ ಇದ್ದಂಥ ಸಂದರ್ಭದಲ್ಲೂ ಕೂಡ ಟಿಕೆಟ್ಗಳನ್ನು ಇನ್ಫ್ಯಾಕ್ಟ್ ಕೊಡುವಂಥ ಸಂದರ್ಭದಲ್ಲೂ ಕೂಡ ಒಂದು ಪಟ್ಟಿಯನ್ನು ಕೇಳಿತ್ತು AICC. ಅದರಲ್ಲೂ MLCಗಳ ನಾಮನಿರ್ದೇಶನ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಪಟ್ಟಿ ಕೊಟ್ಟಂಥ ಸಂದರ್ಭದಲ್ಲೂ ಕೆಲ ಕಾಲ ವಿಳಂಬವಾಗಿತ್ತು. ಹೀಗಾಗಿ ಈ ಒಂದು ಡೆವಲಪ್ಮೆಂಟ್ ಏನಾಗ್ತದೆ, ಪುನರ್ರಚನೆ ಪ್ರಸ್ತಾಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಾದ ಬಳಿಕ ಲೀಸ್ಟ್ ಕೊಡುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ. ಇನ್ನು ಮಾತುಕತೆ ನಡೆಯುತ್ತೆ, ಅದು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು. ಈಗ ಮುಖ್ಯಮಂತ್ರಿಗಳ ವರ್ಷನ್ ಆಯಿತು, ಅಥವಾ DK ಶಿವಕುಮಾರ್ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಕೂಡ ಅವ್ರದ್ದೇ ಆದಂಥ ಒಂದು ವರ್ಷನನ್ನು ಖಂಡಿತವಾಗ್ಲೂ ಮುಂದೆ ಇಟ್ಟಿರ್ತಾರೆ. ಹೀಗಾಗಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದರೆ ಆವಾಗ ಯಾವ ರೀತಿ ಚರ್ಚೆ ಆಗುತ್ತೆ ಇದೆಲ್ಲ ನೋಡಬೇಕಾಗುತ್ತೆ. ಹೀಗಾಗಿ ಪ್ರಾರಂಭಿಕ ಹಂತದಲ್ಲಿದೆ, ಇನ್ನಷ್ಟು ಸಮಯ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಲೀಸ್ಟ್ ಒಂದು ಕೊಟ್ಟು ಹೋಗುವಂಥದ್ದು ಅಥವಾ ಲೀಸ್ಟ್ ಬಗ್ಗೆ ಚರ್ಚೆ ಮಾಡುವಂಥದ್ದು, ಪ್ರಿಪೇರ್ ಮಾಡಿ ಆನಂತರ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇರ್ಬೋದು ಅಥವಾ ಜಾತಿ ಸಮೀಕರಣ ಇರ್ಬೋದು. ಈಗ ಬಿಡೋದಿದ್ರೆ ಯಾರನ್ನೆಲ್ಲ ಬಿಡಬೇಕು, ಎಷ್ಟು ಜನ ಬಿಡಬೇಕು, ಹೀಗೆ ಒಂದು ಚರ್ಚೆ ಆರಂಭವಾಗುತ್ತೆ. ಈ ಮೂಲಕ ಒಂದು ಹೊಸದೊಂದು ಪ್ರಕ್ರಿಯೆಗೆ ಈ ಒಂದು ರಾಹುಲ್ ಗಾಂಧಿ ಮತ್ತು ಮುಖ್ಯಮಂತ್ರಿಗಳ ಒಂದು ಮೀಟಿಂಗ್ ಇದೆ, ಅದು ಆರಂಭಿಕವಾಗಿ ಶುರುವಾಗಿದೆ ಅಂದರೆ ತಪ್ಪಾಗಲ್ಲ. ಆದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್, ಇನ್ನೂ ಕೂಡ ಹೆಚ್ಚಿನ ಸಮಯ ತೆಗೆದುಕೊಳ್ಳುವಂಥ ನಿರೀಕ್ಷೆ ಇದೆ. ಅವಿನಾಶ್, ಪ್ರಮೋದ್, ಈಗ ಏನೇ ಬದಲಾವಣೆ ಮಾಡಿದ್ರು ಕೂಡ 2028ರ ಚುನಾವಣೆಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡ್ ಮಾಡುವಂತ ಒಂದು ಚಾಲೆಂಜ್ ಇರುತ್ತೆ ಕಾಂಗ್ರೆಸ್ಗೆ. ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುತ್ತಾ? ಈಗ ಏನಾದರೂ ಸಚಿವರನ್ನ ಕೈ ಬಿಡೋದಾದ್ರೆ ಹೇಗೆ, ಜೊತೆಗೆ ಮತ್ತೆ ಪ್ಲೇಸ್ಮೆಂಟ್ ಯಾರನ್ನ ಒಳಗಡೆ ತರ್ತಾರೆ ಅದರಲ್ಲೂ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ ಅಂತ. ಉದಾಹರಣೆಗೆ ಚಿಕ್ಕಮಗಳೂರಿನಂಥ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳನ್ನು ಗೆದ್ದಿದ್ದು ಅಲ್ಲಿ ಯಾರೂ ಕೂಡ ಸಚಿವರಿಲ್ಲ. ಒಂದಷ್ಟು ಕಡೆ ಈ ಅಲ್ಪಸಂಖ್ಯಾತರು ಇಂಥ ಒಂದಷ್ಟು ಕೋಟಾಗಳು ಬರುತ್ತೆ. ಸೊ ಇದನ್ನು ಹೇಗೆ ಸಮೀಕರಣ ಮಾಡ್ತಾರೆ ಅಂತ. ಈಗ ಕೈ ಬಿಡೋದು ಒಂದು ಕಡೆ, ಇನ್ನೊಂದು ಕಡೆ ಸೇರ್ಪಡೆ ಮಾಡ್ಕೊಳ್ಳೋದು, ಎರಡೂ ಕೂಡ ಚಾಲೆಂಜ್ ಆಗಿರುತ್ತೆ ಅಂತ. ಅವಿನಾಶ್, ಇದನ್ನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡೋದಾದರೆ ಈಗ ಯಾವ ಪ್ಯಾರಾಮೀಟ್ನಲ್ಲಿ ಯಾವ ಮಾನದಂಡದಲ್ಲಿ ನೀವು ಸಚಿವರ ಮೌಲ್ಯಮಾಪನ ಮಾಡ್ತೀವಿ ಅನ್ನೋದು ಕೂಡ ಒಂದು ಮುಖ್ಯ. ಅಫ್ಕೋರ್ಸ್ ಎಲ್ಲರಿಗೂ ಕೂಡ ಹೊಸ ಒಂದು ಅವಕಾಶ ಕೊಡಬೇಕು. 20ಕ್ಕೂ ಹೆಚ್ಚು ಅಥವಾ 25ಕ್ಕೂ ಹೆಚ್ಚು ಮಂತ್ರಿಗಳನ್ನ ಕೈ ಬಿಡ್ತೀರಿ ಅಂದರೆ ಹಾಗಾದರೆ ಯಾರ್ಯಾರನ್ನ ಕೈ ಬಿಡ್ತೀರಿ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅನೇಕ ಅನುಭವಿಗಳು ಕೂಡ ಇದ್ದಾರೆ, ಜೊತೆಗೆ ಹಿರಿಯರು ಕೂಡ ಇದ್ದಾರೆ, ಸಮುದಾಯದ ಮುಖಂಡರು ಇದ್ದಾರೆ, ಸಮಾಜದಿಂದ ಬಂದವರು ಇದ್ದಾರೆ. ಹೀಗಾಗಿ ಮಂತ್ರಿಮಂಡಲ ಮಾಡುವಂಥ ಸಂದರ್ಭದಲ್ಲಿ ಯುವಕರ ಜೊತೆಗೆ ಹಿರಿಯರನ್ನು ಕೂಡ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಅವ್ರಿಗೂ ಕೂಡ ಒಂದು ಪ್ರತಿನಿಧಿತ್ವವನ್ನು ಕೊಡಬೇಕಾಗತ್ತೆ. ಹಾಗೆಯೇ ಏಕಾಏಕಿ ನೀವು ಎಲ್ಲರನ್ನೂ ಕೂಡ ಫ್ರೆಶ್ ಆಗಿ ಮಾಡ್ತೀರಿ, ಎಲ್ಲರನ್ನೂ ಕೂಡ ಹೊಸದಾಗಿ ತೆಗೆದುಕೊತೀರಿ ಅಂದರೆ ಆಡಳಿತದ ಮೇಲೆ ಅದು ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಕೇವಲ ಚಿಕ್ಕಮಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಇದೆ. ಉದಾಹರಣೆಗೆ ಉಡುಪಿಯಲ್ಲಿ ಕಾಂಗ್ರೆಸ್ನ ಶಾಸಕರೇ ಇಲ್ಲ, ಅಲ್ಲಿ ಯಾರಿಗೂ ಕೂಡ ರೆಪ್ರೆಸೆಂಟೇಷನ್ ಖಂಡಿತ ಇಲ್ಲ. ಹೀಗಾಗಿ ಆ ಒಂದು ಪ್ರಶ್ನೆ ಕೂಡ ಮೂಡುತ್ತೆ, ಹೇಗೆ ಅದನ್ನು ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಇನ್ನು ಮಂಗಳೂರಿನಲ್ಲೂ ಕೂಡ ಅದೇ ರೀತಿಯಂಥ ಒಂದು ಚಿತ್ರಣ ಇದೆ. ಹೀಗಾಗಿ ಎಲ್ಲವನ್ನೂ ಕೂಡ ಪರಿಗಣಿಸಬೇಕಾಗತ್ತೆ. ಮೊದಲಿಗೆ ಎಷ್ಟು ಸಂಖ್ಯೆಯಲ್ಲಿ ನೀವು ಪುನರ್ರಚನೆ ಮಾಡ್ತೀರಿ, ಎಷ್ಟು ಜನ ಸಚಿವರನ್ನ ಕೈ ಬಿಡ್ತೀರಿ, ಅದರ ಮೇಲೆ ಆಧಾರವಾಗಿದೆ. ಅಟ್ ದ ಸೇಮ್ ಟೈಮ್
ಜಿಲ್ಲಾವಾರು ರೆಪ್ರೆಸೆಂಟೇಷನ್ಸ್ ಕೊಡಬೇಕಾಗತ್ತೆ. ಆದರೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡುವಂಥ ನಾಯಕರಿಲ್ಲ. ಉದಾಹರಣೆಗೆ ಈಗ ಉತ್ತರ ಕನ್ನಡ ಜಿಲ್ಲೆ ಒಂದು ವೇಳೆ ಮಂಕಾಳು ವೈದ್ಯರನ್ನ ಬಿಟ್ಟರೆ ಯಾರನ್ನು ತೆಗೆದುಕೋತೀರಿ? ಅಲ್ಲಿ ಭೀಮಣ್ಣ ನಾಯಕರು ಅಂತ ಗೊತ್ತಿರೋ ಮೊದಲನೇ ಬಾರಿ ಬಂದವರು, ಅಥವಾ ಸತೀಶ್ ಸೈಲ್ ಅವ್ರ ಮೇಲೆ ಆರೋಪ ಇದೆ. ಹೀಗಾಗಿ ಇನ್ನಿತರ ಯಾರು ಕೂಡ ಇಲ್ಲ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಮಂಗಳೂರಿನಲ್ಲಿ ಕೇವಲ ಖಾದರ್ ಮಾತ್ರ ಇದ್ದಾರೆ. ಹಾಗಾದರೆ ಖಾದರ್ ಅವ್ರನ್ನ ಸಂಪುಟಕ್ಕೆ ಕರೆಯೋದಾದ್ರೆ ಸ್ಪೀಕರ್ನ ಬೇರೆಯವ್ರದ್ದು ಮಾಡ್ತೀರಾ? ಸ್ಪೀಕರನ್ನ ಬೇರೆಯವ್ರು ಮಾಡಿದ್ರೆ ಯಾರನ್ನ ಮಾಡ್ತೀರಿ? ಈಗಿರುವಂಥ ಸಂಪುಟ ಸಚಿವರನ್ನೇ ಸ್ಪೀಕರ್ ಮಾಡ್ತೀರಾ ಅಥವಾ ಹೊಸದಾಗಿ ನೇಮಕಾತಿ ಮಾಡ್ತೀರಾ? ಇನ್ನು ತುಮಕೂರು ಜಿಲ್ಲೆಯಲ್ಲಿ ಅಥವಾ ರಾಜಣ್ಣ ಕೂಡ ಆಕಾಂಕ್ಷಿಲಿದ್ದಾರೆ, ನಾನು ಮತ್ತೆ ಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಪರಮೇಶ್ವರನ್ನ ಬಿಡೋದಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಇದೆಲ್ಲವೂ ಕೂಡ ತುಂಬ ಮೊದಲ ಹಂತದಲ್ಲಿ ಯಾವುದೇ ಸ್ಪಷ್ಟವಾದಂಥ ಚಿತ್ರಣ ಅಲ್ಲ. ಬಿಡಬೇಕಾದ್ರೂ ಕೂಡ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಈಗ 15, 16 ಅಥವಾ 20 ಸಚಿವರನ್ನು ತೆಗೆದುಕೋದಿ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆ ಮಾಡ್ತೀರಿ ಅಂದರೆ ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳು ಕೂಡ ಇನ್ನೂ 20 ಸಚಿವರನ್ನು ಅಥವಾ 20 ಶಾಸಕರ ವಿರುದ್ಧ ಅವರು ಸಿಟ್ಟನ್ನು ಎದುರಿಸಬೇಕಾಗತ್ತೆ, ಅಥವಾ ಶಾಸಕರ ಸಿಟ್ಟನ್ನು ಅವರು ಕೂಡ ಎದುರಿಸಬೇಕಾಗತ್ತೆ. ಅಸಮಾಧಾನ ಕೂಡ ಉಂಟಾಗ್ಬೋದು. ಹೀಗಾಗಿ ಏಕಾಏಕಿ ಇದಾಗುವಂಥ ಪ್ರಕ್ರಿಯೆ ಖಂಡಿತವಾಗಲೂ ಆಗಲ್ಲ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಇವತ್ತೇ ಆಗುತ್ತೆ, ಒಂದು ವಾರದಲ್ಲಿ ಆಗುತ್ತಾ? ಅದ್ರ ಬಗ್ಗೆ ಇನ್ನೂ ಕೂಡ ಸಾಧ್ಯತೆಯನ್ನು ನೋಡಿ ತೀರಾ ಕಡಿಮೆ ಇದೆ. ಸ್ವಲ್ಪ ದಿನ ಸಮಯ ಇಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಲೀಸ್ಟನ್ನು ಕೊಳ್ಳಾಗುತ್ತೆ ಅಂತ. ಹೀಗಾಗಿ ಒಂದು ಮಾನದಂಡ ಏನು ಕ್ವಾಲಿಫಿಕೇಷನ್ಸು ಅಥವಾ ಅವರ ಪರ್ಫಾರ್ಮೆನ್ಸನ್ನು ಹೇಗೆ ಅಳೆದಿದೆ, AICC ಆ ಥರದ್ದೇನಾದ್ರು ಮಾಡಿದೆಯಾ ಅಲ್ಲೂ ಕೂಡ ನೋಡಿದೆ. ಇದ್ರ ಜೊತೆಗೆ ಅಥವಾ ಗುಜರಾತ್ ಮಾಡೆಲ್ ಅಥವಾ ತಮಿಳುನಾಡು ಮಾಡೆಲ್, ಕಾಮರಾಜ ಮಾಡೆಲ್ ಅಂತ ಇದೆ. ಅಂದರೆ ಮುಖ್ಯಮಂತ್ರಿ ಹೊರತಾಗಿ ಉಳಿದ ಎಲ್ಲ ಸಚಿವರು ಕೂಡ ಸಂಪುಟಕ್ಕೆ ರಾಜೀನಾಮೆ ಕೊಡೋದು. ಆ ನಂತರ ಪಕ್ಷ ಹೇಳಿದಂತೆ ಅಥವಾ ಮುಖ್ಯಮಂತ್ರಿ ಹೇಳಿದಂತೆ ಹೊಸದಾಗಿ ಮಂತ್ರಿಯನ್ನು ಅಥವಾ ಮಂತ್ರಿಮಂಡಲವನ್ನು ರಚನೆ ಮಾಡೋದು, ಅದು ಕೂಡ ಒಂದು ಆಪ್ಷನ್ಸ್ ಆಗಿರುತ್ತೆ. ಆದರೆ ಈ ಒಂದು ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಆ ಒಂದು ಸಾಹಸಕ್ಕೆ ಕೈ ಹಾಕ್ತಾರಾ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಅನೇಕ ಹಿರಿಯ ಸಚಿವರಿದ್ದಾರೆ. ಹಿರಿಯ ಸಚಿವರನ್ನ ಕೈ ಬಿಟ್ಟು ನೀವು ಮಾಡ್ತೀರಿ ಅಂದರೆ ಕಷ್ಟವಾಗುತ್ತೆ. ಹಾಗೆಯೇ ಅಹಿಂದ ಒಂದು ಕಾಂಬಿನೇಷನ್ ಏನಿದೆ, ಈಗಿರುವಂಥ ಅನೇಕ ಹಿರಿಯ ಸಚಿವರು ಸಿದ್ದರಾಮಯ್ಯನವರ ಜೊತೆಗೆ ಇರೋದು. ಅದು ಪರಮೇಶ್ವರ್ ಇರ್ಬೋದು, ರಾಜಣ್ಣ ಇರ್ಬೋದು, ಮಹದೇವಪ್ಪ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಇರ್ಬೋದು. ಹೀಗಾಗಿ ಅವರೆಲ್ಲ ಏನಾಗುತ್ತೆ ಇದೆಲ್ಲ ನೋಡಬೇಕಾಗತ್ತೆ. ಇನ್ನೂ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಗುವಂಥ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಪ್ರಮೋದ್.